ನವಭಾರತದ ನಿರ್ಮಾತೃಗೆ ಇಡೀ ವಿಶ್ವವೇ ನಮನವನ್ನ ಸಲ್ಲಿಸ್ತಾ ಇದೆ. ಬೋಧ್ಘಾಟ್ನತ್ತ ಈಗ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇದ್ದು ಇಡೀ ವಿಶ್ವದ ಗಣ್ಯರು ನಮನವನ್ನ ಸಲ್ಲಿಸಿದ್ದಾರೆ. ದೆಹಲಿಯ ಬೋಧ್ಘಾಟ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ಈಗಾಗಲೇ ಬೋಧ್ಘಾಟ್ನತ್ತ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಮಾಡುವುದರ ಮೂಲಕ ಈಗ ಅಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. 11 ಕಿಲೋಮೀಟರ್ ಈಗಾಗಲೇ ಸಾಗಬೇಕಾಗಿದೆ. ಎಐಸಿಸಿ ಕಚೇರಿಯಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿದ ಬಳಿಕ, ಯಾಕಂತ ಹೇಳಿದರೆ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಯಾವ ರೀತಿಯಾಗಿ ಅವರು ಎಲ್ಲ ಸಂದರ್ಭಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ಅವರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಬೇಕಾದಂತಹ ಯೋಜನೆಗಳು, ಆರ್ಥಿಕ ತಜ್ಞರಾದಂತಹ ಅಥವಾ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಕೈಗೊಂಡಂತಹ ಯೋಜನೆಗಳು ಈಗಲೂ ಕೂಡ ದೇಶಕ್ಕೆ ಮಾದರಿಯಾಗಿದೆ. ಈಗಲೂ ಕೂಡ ಯಶಸ್ವಿಯಾಗಿ ಅಂತಹ ಯೋಜನೆಗಳು ಸಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಅಪಾರ ಜನಸ್ತೋಮದ ಮಧ್ಯೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಸೇನಾ ಗೌರವಗಳೊಂದಿಗೆ ಈಗ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿಗೆ ನಿನ್ನೆ ಪತ್ರವನ್ನು ಬರೆದು ದೂರವಾಣಿ ಕರೆ ಮಾಡಿ ಅವರು ಯಾವ ಸ್ಥಳದಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಆ ಸ್ಥಳದಲ್ಲಿ ಅಥವಾ ಸಮಾಧಿ ಅಂದರೆ ಪ್ರಧಾನಿಗಳಿಗೆ ಆಗಿರ್ತವೆ ತೀರ್ಕೊಂಡಂತಹ ಸಂದರ್ಭದಲ್ಲಿ ಅಥವಾ ಯಾರು ಆ ಒಂದು ಪ್ರಮುಖರು ತೀರ್ಕೊಳ್ತಾರೆ ರಾಷ್ಟ್ರಪತಿಗಳಾಗಿದ್ದಂಥವರಿಗೆ ಸ್ಮಾರಕವನ್ನು ನಿರ್ಮಿಸುವಂತಹ ಒಂದು ಪದ್ಧತಿ ಕೂಡ ಇದೆ. ಹಾಗಾಗಿ ಇಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಆ ಒಂದು ಸ್ಥಳದಲ್ಲಿ ಎಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡ್ತಿರೋ ಅಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಥವಾ ಅಂತ್ಯ ಸಂಸ್ಕಾರ ಮಾಡುವಂತಹ ಸ್ಥಳದಲ್ಲಿಯೇ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ಈಗ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಬೋಧ್ಘಾಟ್ನಲ್ಲಿ ಈಗ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಎಐಸಿಸಿ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಕಾಂಗ್ರೆಸ್ನ ನಾಯಕರು ಅಂತಿಮ ನಮನವನ್ನ ಸಲ್ಲಿಸಿದ ಬಳಿಕ ಇದೀಗ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನ ಈಗ ಬೋಧ್ಘಾಟ್ನತ್ತ ತೆಗೆದುಕೊಂಡು ಹೋಗಲಾಗ್ತಿದೆ. 7 दिन का शोक निकले क्या, हम उनका स्वागत करते हैं, पर जिस प्रकार का व्यवहार करके इन्होंने कंट्रोवर्सी पैदा करी अनावश्यक रूप से, तब जाके भी समझ देते फिर रहे हैं, दोस्त कांग्रेस को दे रहे हैं. अरे परिवार से बात करते, कांग्रेस पार्टी के नेता थे उनसे बात कर लेते. फैसला सरकार को करना होता, हमेशा फैसला उनको ही करना था. क्यों कंट्रोवर्सी पैदा करवाई गई, मैं पूछना चाहता हूँ. ಸಿಂಗ್ ಹೆಸರಲ್ಲಿ ಸ್ಮಾರಕ ನಿರ್ಮಾಣಕ್ಕೂ ಕೂಡ ಕೇಂದ್ರ ಸರ್ಕಾರ ಈಗ ಒಪ್ಪಿಗೆಯನ್ನು ಕೊಟ್ಟಿದೆ. ಕಾಂಗ್ರೆಸ್ನ ಮನವಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದ್ದು ಶೀಘ್ರವೇ ಸ್ಮಾರಕ ನಿರ್ಮಾಣದ ಸ್ಥಳವನ್ನು ಕೂಡ ನಿರ್ಧಾರ ಮಾಡಲಾಗುತ್ತೆ. ಈಗಾಗಲೇ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರದ ಒಂದು ಮೆರವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಅಪಾರ ಜನಸ್ತೋಮವನ್ನು ನಾವು ಕಾಣಬಹುದು. ದಟ್ಟ ಮಂಜಿನ ನಡುವೆ ಈಗಾಗಲೇ ಆ ಚಳಿಯ ನಡುವೆ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ನೀವು ಕಣ್ಣು ಹಾಯಿಸಿದಷ್ಟು ದೂರ ಅಲ್ಲಿ ಜನಸಾಗರ, ವಾಹನಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂದರೆ 11 ಗಂಟೆ 15 ನಿಮಿಷದಿಂದ 11:45 ವೇಳೆಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಸಿಖ್ ಸಂಪ್ರದಾಯದ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸಾಧನೆಗಳ ಸರದಾರನಿಗೆ ಯಾವ ರೀತಿಯಾಗಿ ಇಡೀ ದೇಶ ಮಾತ್ರ ಅಲ್ಲ ಇಡೀ ವಿಶ್ವದ ಗಣ್ಯಾತಿ ಗಣ್ಯರು ನಮನವನ್ನ ಸಲ್ಲಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು, ಆಗ ಮಾಡಿದಂತಹ ಯೋಜನೆಗಳು ಈಗಲೂ ಕೂಡ ಅದು ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನುವಂತಹ ಯೋಜನೆಗಳನ್ನೇ ಅವರು ಜಾರಿಗೆ ತಂದಂಥವರು. ಇನ್ನು ಆರ್ಥಿಕತೆಯ ಪಿತಾಮಹ ಯಾವ ರೀತಿಯಾಗಿ ಫಿನಾನ್ಸ್ ವಿಚಾರದಲ್ಲಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ 1991ರಲ್ಲಿ ಮಾಂತ್ರಿಕ ಬಜೆಟ್ ಅನ್ನು ಅವರು ಮಂಡನೆ ಮಾಡ್ತಾರೆ. ದಿವಾಳಿಯತ್ತ ಸಾಗ್ತಾ ಇದ್ದಂತಹ ಭಾರತಕ್ಕೆ ಅದೊಂದು ದೊಡ್ಡ ಮಟ್ಟದ ಒಂದು ಬೂಸ್ಟ್ ಕೂಡ ಸಿಗತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗೆಯೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿಗಳು ತೆಗೆದುಕೊಂಡಂತಹ ನಿರ್ಧಾರಗಳು, ಅವರು ಯಾವ ರೀತಿಯಾಗಿ ದೇಶದ ಚಿಂತನೆಯನ್ನ ಮಾಡ್ತಾ ಇದ್ರು, ಆರ್ಥಿಕ ಅಭಿವೃದ್ಧಿಯ ಕಡೆಗೆ ಅವರ ದೂರದೃಷ್ಟಿ ಹೇಗಿತ್ತು, ಈಗಲೂ ಕೂಡ ಯಶಸ್ವಿಯಾಗಿ ಸಾಗ್ತಾ ಇರುವಂತಹ ಯೋಜನೆಗಳು ಏನು ಅನ್ನೋದ್ರ ಬಗ್ಗೆ ವೀರಪ್ಪ ಮೊಯ್ಲಿ ಅವರು ಮಾತನಾಡಿದ್ದಾರೆ. ನೋಡೋಣ. ಏನು ಸಮಸ್ಯೆ ಎದುರಿಸ್ತಾ ಇದ್ದು ಅದು ನಕ್ಸಲೈಟ್ ಸಮಸ್ಯೆ ಇರಬಹುದು ಅಥವಾ ಉತ್ತರ ಇದು ಈಶಾನ್ಯ ರಾಜ್ಯಗಳ
ವಿಚಾರಗಳಿರ್ಬೋದು ಮತ್ತು ಅನೇಕ ಜಿಲ್ಲೆಗಳಲ್ಲಿ, ಅದು ಆಂಧ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಹಣಕಾಸಿನ ಸಂಪನ್ಮೂಲದ ಒಂದು ಕ್ರೋಢೀಕರಣ ಇರ್ಬೋದು, ಅದರ ಬಗ್ಗೆ ವ್ಯಾಪಕವಾದಂಥ ಒಂದು ಅಧ್ಯಯನ ಮಾಡಿ ಸುಮಾರು 15 ವರದಿಗಳನ್ನು ನಾನು ಕೊಟ್ಟಾಗ ಅನೇಕ ಸಮಸ್ಯೆಗಳು ಕೂಡ ಈ ದೇಶದಲ್ಲಿ ಪರಿಹಾರ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಯಿತು. ಆನಂತರ ನಾನು ಇದು ಕಾನೂನು ಮಂತ್ರಿ ಆದೆ 2009ರಲ್ಲಿ. ಮತ್ತು 5 ಪೋರ್ಟ್ಫೋಲಿಯೋ ನನಗೆ ನಿಭಾಯಿಸಲಿಕ್ಕೆ ಯಾವಾಗ ಸಮಸ್ಯೆ ಬಂತು ಆಯಾ ಇಲಾಖೆಯಲ್ಲಿ ಆ ಇಲಾಖೆಯನ್ನು ನನಗೆ ಕೊಡ್ತಾಯಿದ್ರು. ಕಾನೂನು ಮಂತ್ರಿಯಾಗಿ ಅನೇಕ ಕಾನೂನಿನ ಸುಧಾರಣೆಗಳನ್ನು ತೀವ್ರವಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾನು ಪೆಟ್ರೋಲಿಯಂ ಮಂತ್ರಿ ಇರುವಾಗ ಸುಮಾರು ಮಂಗಳೂರು ರಿಫೈನರಿ ಏನಿತ್ತು ಅದಕ್ಕೆ ಸುಮಾರು 80,000 ಕೋಟಿ ರೂಪಾಯಿಯನ್ನು ಕೊಟ್ಟು ಅದು ದೊಡ್ಡ, ಬಹುಶಃ ಈಗ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ದೊಡ್ಡ ಒಂದು ರಿಫೈನರಿಯಾಗಿ ಅದು ಮೂಡಿಕೊಂಡು ಬಂತು. ಇದರಿಂದಾಗಿ ಅಲ್ಲಿ ಆರ್ಥಿಕ ಸುಧಾರಣೆ ಅಥವಾ ಆರ್ಥಿಕ ಅಭಿವೃದ್ಧಿ, ಬೃಹತ್ ಕೈಗಾರಿಕೆಗಳ ಅಭಿವೃದ್ಧಿ ಕೂಡ ಆ ಭಾಗದಲ್ಲಿ ಆಗಲಿಕ್ಕೆ ಸಾಧ್ಯ ಆಯಿತು. ಅನಂತರ ಇಲ್ಲಿ ಅವರೇ ಪ್ರಧಾನಮಂತ್ರಿ ಆಗಿರುವಾಗ ಸಿಂಗಾಪುರದ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು, ಅದು ITPL ಅಂತೇಳಿ, ಅದನ್ನು ಕೂಡ ನಾವು ರೂಪಿಸಿದ ಮೇಲೆ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಅದರಿಂದ ITBTಯಲ್ಲಿ ಒಂದು ಭಾಳ ದೊಡ್ಡ ಒಂದು ಪ್ರಗತಿಯನ್ನು ಕೂಡ ಬೆಂಗಳೂರು ಮತ್ತು ಇಡೀ ಕರ್ನಾಟಕ ಕಾಣಲಿಕ್ಕೆ ಸಾಧ್ಯ ಆಯಿತು. ಆನಂತರ ಅವರ ಮಂತ್ರಿಮಂಡಲ ಇರುವಾಗ ನಾವು ರಾಷ್ಟ್ರದಲ್ಲಿ ಇದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಅದು ಹೊರದೇಶದಿಂದ ಬಂದಂಥ ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ರಾಷ್ಟ್ರದಲ್ಲಿ ಬರತಕ್ಕಂಥ ಉತ್ಪಾದನೆಗಳ ಬಗ್ಗೆ ನಾನು ಸಲಹೆಯನ್ನು ಕೊಟ್ಟು ಅವರು ಕೂಡ ಅದರ ವಿಚಾರ ಮಾಡಿ ನಾವು ಮಂತ್ರಿಮಂಡಲದಲ್ಲಿ ಒಪ್ಪಿಗೆಯನ್ನು ಪಡೆದು ನಾವು ಸ್ಪೆಷಲ್ ಇಕಾನಮಿಕ್ ಝೋನ್ ಅಂತೇಳಿ ನಾವು ಅದನ್ನು ಸಿದ್ಧಪಡಿಸಿದೆವು. ಒಂದು ಭಾಳ ಬೃಹತ್ ಗಾತ್ರದ ಸ್ಪೆಷಲ್ ಇಕಾನಮಿಕ್ ಝೋನು ಮಂಗಳೂರಿನಲ್ಲಿ ಬಂತು, ಕರ್ನಾಟಕದಲ್ಲಿ. ಅದರಿಂದ ಭಾಳ ದೊಡ್ಡ ಉದ್ಯಮಿಗಳು ಬರಲಿಕ್ಕೆ ಸಾಧ್ಯ ಆಯಿತು, ದೊಡ್ಡ ಬಂಡವಾಳ ಕೂಡ ಕೂಡಿ ಬಂತು. 10 ವರ್ಷದ ಪ್ರಧಾನಿ ಇರುವಾಗ ಅಲ್ಲಿ ಭಾರತ ಪಾಕಿಸ್ತಾನ ಇರ್ಬೋದು, ಅಥವಾ ಭಾರತ ಚೈನಾ ಇರ್ಬೋದು, ಅಥವಾ ಭಾರತ ಶ್ರೀಲಂಕಾ ಇರ್ಬೋದು, ಅಥವಾ ಮಯನ್ನಾರ್ ಇರ್ಬೋದು, ನೆರೆಕರೆ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಎಲ್ಲಿಯೂ ಕೂಡ ಆಗ ಸಂಘರ್ಷಣ ಇರಲಿಲ್ಲ. ಸಂಘರ್ಷಣ ರಹಿತವಾದಂಥ ಒಂದು ರಾಷ್ಟ್ರವನ್ನು ಅದು ವಿದೇಶಾಂಗ ನೀತಿಯ ಮೂಲಕ, ಒಂದು ಪ್ರಗತಿಪರ ಯೋಜನೆಗಳ ಮೂಲಕ ಮಾಡಿದರು. ಅವರು ಯಾರಿಗೂ ಕೂಡ ನಿಷ್ಠ ಆಗ್ತಾ ಇರಲಿಲ್ಲ. ಬಹುಶಃ ಎಲ್ಲರ ಸ್ನೇಹಿತರು. ಅಮೇರಿಕದವರು ಕೂಡ ಅವರನ್ನು ಬಹುಶಃ ನ್ಯೂಕ್ಲಿಯರ್ ಒಂದು ಅಣು ಶಕ್ತಿಯ ಒಂದು ವಿಶೇಷವಾದಂಥ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಆಗಬೇಕಿದ್ದರೆ ಅವರು ಅಮೇರಿಕದವರನ್ನು ಒಪ್ಪಿಸಿ, ಅಲ್ಲಿ ಅಮೇರಿಕದವರಿಗೆ ನಾವು ಸಬಾರ್ಡಿನೇಟ್ ಆಗಿ ಅಲ್ಲ, ಅಮೇರಿಕದ ಸಮನಾಗಿ ಆಲೋಚನೆ ಮಾಡಿಕೊಂಡು ಬಹುಶಃ ಇಡೀ ನಮ್ಮ ದೇಶದ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಿ ಒಂದು ಬಲಾಢ್ಯ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಮನಮೋಹನ್ ಸಿಂಗ್ ಅವರು ಆ ಕೆಲಸವನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿ, ಯಾವುದೇ ಒಂದು ಸಂಘರ್ಷನ ಇಲ್ಲದ ರೀತಿಯಲ್ಲಿ ಅವರು ಮಾಡಿದರು. ಅದು ಮಾತ್ರ ಅಲ್ಲ, ಬಹುಶಃ ಲೈಸೆನ್ಸ್ ರಾಜ್ಯ ಅಂತೇಳಿ ಏನೊಂದು ಅಪಕೀರ್ತಿ ನಮ್ಮ ರಾಷ್ಟ್ರಕ್ಕೆ ಬಂದಿತ್ತು, ಅದನ್ನು ತೆಗೆದು